Welcome to e-content developed by Department of Collegiate and Technical Education. Myself Bindushri. In this video, we are going to study the Unit 6 of ARM controller, that is LPC 2148 peripherals in third session 1, that is pin connect block. Before going into the topic, first understand what is LPC 2148 peripherals. So LPC 2148 is the IC that is manufactured by NXP Semiconductors, founded by Philips. It is a 64-pin IC. So this is the internal block diagram of LPC 2148 IC. If you look into the internal block diagram, there is a processor core. Here, this ARM7 TDMI is the processor core. ಇಲ್ಲಿ ಏನು ARM7 TDMI ಅಂತಿದೆ, ಇದನ್ನ ನಾವು ಪ್ರೊಸೆಸರ್ ಕೋರ್ ಅಂತ ಹೇಳ್ತೀವಿ. ನಾವು ಇದನ್ನ ಏನಾದ್ರೂ ಮೇನ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಆ ಮೇನ್ ಬ್ಲಾಕ್ ಬಿಟ್ಟು ಬೇರೆ ಏನ್ ರಿಮೈನಿಂಗ್ ಬ್ಲಾಕ್ಸ್ ಇದೆ, ರಿಮೈನಿಂಗ್ ಫಂಕ್ಷನಲ್ ಬ್ಲಾಕ್ಸ್ ಏನಿದೆ, ಆ ಬ್ಲಾಕ್ಸ್ ಎಲ್ಲ ಪ್ರೊಸೆಸರ್ ಕೋರಿಗೆ ಕನೆಕ್ಟ್ ಆಗಿದೆ ಥ್ರೂ ದಿಸ್ ಬಸ್. So the remaining functional blocks apart from this processor core, these functional blocks are called as the peripherals. So these functional blocks as called as internal peripherals because they exist within the IC LPC 2148. ಅದು IC ಒಳಗಡೆನೆ ಇರೋದ್ರಿಂದ ಈ functional blocks ನಾವು internal peripherals ಅಂತ ಹೇಳ್ತೀವಿ. So that is the LPC 2148 peripherals. So LPC 2148 is the IC ಒಳಗಡೆ ಏನು ಫಂಕ್ಷನಲ್ ಬ್ಲಾಕ್ಸ್ ಇದೆ ಅಪಾರ್ಟ್ ಫ್ರಮ್ ARM7 ಪ್ರೊಸೆಸರ್ ಕೋರ್, ಆ ಫಂಕ್ಷನಲ್ ಬ್ಲಾಕ್ಸ್ ನಾವು ಪೆರಿಫೆರಲ್ಸ್ ಅಂತ ಹೇಳ್ತೀವಿ. ಸೊ ಈ ಸೆಷನ್ ಅಲ್ಲಿ, ಈ ಯೂನಿಟ್ ಅಲ್ಲಿ we are going to study the sum of the functional blocks which are there within the LPC 2148. ಯಾವ್ಯಾವ ಫಂಕ್ಷನಲ್ ಬ್ಲಾಕ್ ನ ಸ್ಟಡಿ ಮಾಡ್ತೀವಿ ಈ ಸೆಷನ್ ಅಲ್ಲಿ, ಈ ಯೂನಿಟ್ ಅಲ್ಲಿ ಅಂದ್ರೆ first one is the pin connect block and second one is GPIO, that is general purpose input output, and next PLL and timers. ನೀವು ಪ್ರೀವಿಯಸ್ ಯೂನಿಟ್ ಅಲ್ಲೂ ಕೂಡ ಈ ಎಲ್ಲಾ ಪೆರಿಫೆರಲ್ಸ್ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ, ಬಟ್ ಓನ್ಲಿ ಫೀಚರ್ಸ್ ಮಾತ್ರ ಸ್ಟಡಿ ಮಾಡಿದ್ರಿ. ಇದ್ರ ಜೊತೆಗೆ ನೀವು ರಿಮೈನಿಂಗ್ ಫಂಕ್ಷನಲ್ ಬ್ಲಾಕ್ಸ್ ಏನಿದೆ, ರಿಮೈನಿಂಗ್ ಪೆರಿಫೆರಲ್ಸ್ ಏನಿದೆ, ಎಲ್ಲಾದ್ರದ್ದು ಕೂಡ ಫೀಚರ್ಸ್ ನ ಸ್ಟಡಿ ಮಾಡಿದ್ದೀರಾ. ಈ ಯೂನಿಟ್ ಅಲ್ಲಿ ನಾವು ಈ ಫಂಕ್ಷನಲ್ ಬ್ಲಾಕ್ಸ್ ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಅಂದ್ರೆ ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ ರೆಸಿಸ್ಟರ್ಸ್ ನ ಯೂಸ್ ಮಾಡ್ತೀವಿ ಫಾರ್ ದಿ ವರ್ಕಿಂಗ್ ಆಫ್ ದೀಸ್ ಫಂಕ್ಷನಲ್ ಬ್ಲಾಕ್ಸ್. ಸೊ ಅದರಲ್ಲಿ ನಾವು ಈ ಸೆಷನ್ ಅಲ್ಲಿ ವಿ ಕುಡ್ ಫುಲ್ಲಿ ಕಾನ್ಸಂಟ್ರೇಟ್ ಆನ್ ಪಿನ್ ಕನೆಕ್ಟ್ ಬ್ಲಾಕ್. ಸೊ ಪಿನ್ ಕನೆಕ್ಟ್ ಬ್ಲಾಕ್ ಬಗ್ಗೆ ಏನೇನೆಲ್ಲ ಸ್ಟಡಿ ಮಾಡ್ತೀವಿ ಈ ಸೆಷನ್ ಅಲ್ಲಿ ಅಂದ್ರೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಪಿನ್ ಕನೆಕ್ಟ್ ಬ್ಲಾಕ್ ಫೀಚರ್ಸ್. ಏನೇನೆಲ್ಲ ಫೀಚರ್ಸ್ ಇದೆ, ಯಾವುದಕ್ಕೆ ನಾವು ಪಿನ್ ಕನೆಕ್ಟ್ ಬ್ಲಾಕ್ ನ ಯೂಸ್ ಮಾಡ್ತೀವಿ, ಹೌ ಇಟ್ ವರ್ಕ್ಸ್, ದಟ್ ವಿ ಅಂಡರ್ಸ್ಟ್ಯಾಂಡ್ ಇನ್ ದಿ ಪಿನ್ ಕನೆಕ್ಟ್ ಬ್ಲಾಕ್ ಫೀಚರ್ಸ್. And next study configuration resistors. There are some set of resistors that are associated with the pin connect block. We are going to study the configuration resistors and how to select pin function on pin. How to select function on pin. On pin diagram ಅಲ್ಲಿ ಆ functions ನೆಲ್ಲ ನಾವು ಹೇಗೆ select ಮಾಡ್ಕೊಂತೀವಿ ಅದನ್ನ ಸ್ಟಡಿ ಮಾಡ್ತೀವಿ. And these are the configuration resistors. And finally we will be having some assessment questions based on the pin connect block. So let's start with the pin connect block features. So first feature is it allows selected pins of microcontroller to have more than one function. So ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸರಿ ಪಿನ್ ಡಯಾಗ್ರಾಮ್ ನ ನೋಡ್ಬಿಡಿ. ಸೊ ದಿಸ್ ಈಸ್ ದ ಪಿನ್ ಡಯಾಗ್ರಾಮ್ ಆಫ್ LPC 2148. ಈ ಪಿನ್ ಡಯಾಗ್ರಾಮ್ ನ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಪಿನ್ಸಿಗೆ ಮೋರ್ ದೆನ್ ಒನ್ ಫಂಕ್ಷನ್ ನ ಅಸೈನ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಪಿನ್ ನಂಬರ್ 1 ಗೆ 4 ಫಂಕ್ಷನ್ ಇದೆ, ಪಿನ್ ನಂಬರ್ 2 ಗೆ ಅಗೇನ್ 4 ಫಂಕ್ಷನ್. ಇನ್ ದ ಸೇಮ್ ವೇ ದಿಸ್ ಸೈಡ್ ಆಲ್ಸೋ ದೇರ್ ಆರ್ ಸೋ ಮೆನಿ ಪಿನ್ಸ್ ವಿಚ್ ಆರ್ ಹ್ಯಾವಿಂಗ್ ಮೋರ್ ದನ್ ಒನ್ ಫಂಕ್ಷನ್. So it allows selected pins of microcontroller to have more than one function. ಎಲ್ಲಾ ಪಿನ್ಸಿಗೂ more than one function ಅಸೈನ್ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಯಾವುದು ಪಿನ್ ನಂಬರ್ 62 ಮತ್ತೆ ನೀವು 61 ಅನ್ನ ನೋಡಿದ್ರೆ ಪಿನ್ ನಂಬರ್ 62, 61 ಆರ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಕ್ರಿಸ್ಟಲ್ ಕ್ಲಾಕ್ ಫ್ರೀಕ್ವೆನ್ಸಿಗೆ ಅದು ಕನೆಕ್ಟ್ ಆಗಿದೆ. ಇದು ಕಂಟಿನ್ಯೂಸ್ ಆಗಿ ಆ ಪಿನ್ ನಂಬರ್ ಅಲ್ಲಿ ನಾವು ಕೊಡ್ತಾನೆ ಇರಬೇಕು. ಅದಕ್ಕೆ ನಾವು ಬೇರೆ ಇನ್ನೊಂದು ಫಂಕ್ಷನ್ ನ ಅಸೈನ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ, ಬಿಕಾಸ್ ಇದು ಕಂಟಿನ್ಯೂಸ್ ಆಪರೇಷನ್. ಈ ಆಪರೇಷನ್ ನಾವು ಯಾವಾಗಲೂ ಸ್ಟಾಪ್ ಮಾಡಕ್ ಆಗೋದಿಲ್ಲ. ಒಂದ್ ವೇಳೆ ಸ್ಟಾಪ್ ಮಾಡಿದ್ರೆ ಐಸಿನೇ ವರ್ಕ್ ಆಗೋದಿಲ್ಲ. ಅದೇ ತರ ಇಲ್ಲಿ ಸಪ್ಲೈ ಇದೆ, VDD VSS ಸಪ್ಲೈ ಇದೆ. ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ VDD VSS ಸಪ್ಲೈ ಇದೆ. ಈ ಎಲ್ಲ ಪಿನ್ಸಿಗೆ ಮೋರ್ ದೆನ್ ಒನ್ ಫಂಕ್ಷನ್ ಅಸೈನ್ ಮಾಡಕ್ ಆಗೋದಿಲ್ಲ. ಇದಕ್ ಮಾಡಕ್ ಆಗಲ್ಲ ಅಂದ್ರೆ ಯಾವ ಪಿನ್ಸಿಗೆ ಅಸೈನ್ ಮಾಡ್ಬೋದು? ಓನ್ಲಿ ಟು ದ ಪಿನ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಫಸ್ಟ್ ಆಪರೇಷನ್ ಆಸ್ GPIO ಆಪರೇಷನ್. ಯಾವ್ಯಾವ ಪಿನ್ ಅಲ್ಲಿ
ಫಸ್ಟ್ ಆಪರೇಷನ್ GPIO ಆಪರೇಷನ್ ಅಥವಾ ಪೋರ್ಟ್ ಆಪರೇಷನ್ ಇದೆ, ಆ ಪಿನ್ಸಿಗೆ ಮಾತ್ರ ಮಲ್ಟಿಪಲ್ ಫಂಕ್ಷನ್ಸ್ ನ ಅಸೈನ್ ಮಾಡ್ಬೋದು. ಎಷ್ಟು ಪಿನ್ಸ್ ಇದೆ ಆ ತರ ಅಂದ್ರೆ ಇಲ್ಲಿ 48 ಪಿನ್ಸ್ ಇದೆ. ಸೊ ಓನ್ಲಿ 48 ಪಿನ್ಸಿಗೆ ಮಲ್ಟಿಪಲ್ ಆಪರೇಷನ್ಸ್ ನ ಅಸೈನ್ ಮಾಡಿದ್ದಾರೆ. ಯಾವ್ದಾವ್ದು 48 ಪಿನ್ಸ್ ಅಂದ್ರೆ ಪೋರ್ಟ್ 0 ಪಿನ್ ಇಂದ ಪೋರ್ಟ್ 31st ಪಿನ್ ತನಕ, ಅದೇ ತರ ಪೋರ್ಟ್ 16 ಪಿನ್ ಇಂದ ಪೋರ್ಟ್ 31 ಪಿನ್ ತನಕ. ಸೊ ಇದನ್ನ ನಾವು GPIO ಪಿನ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಯಾವುದಕ್ಕೆ ನಾವು ಮೋರ್ ದೆನ್ ಒನ್ ಫಂಕ್ಷನ್ ಅಸೈನ್ ಮಾಡಿದೀವೋ ಅದರಲ್ಲಿ ಫಸ್ಟ್ ಫಂಕ್ಷನ್ ಯಾವಾಗ್ಲೂ ಕೂಡ ಪೋರ್ಟ್ ಆಪರೇಷನ್ ಆಗಿರುತ್ತೆ. LPC 2148 ಅಲ್ಲಿ 2 ಪೋರ್ಟ್ ಇದೆ, ದಟ್ ಇಸ್ ಪೋರ್ಟ್ 0 ಅಂಡ್ ಪೋರ್ಟ್ 1. ಸೊ ನೀವು ಪಿನ್ ಡಯಾಗ್ರಾಮ್ ನ ನೋಡಿದ್ರೆ ಯಾವ್ದಾವ್ದ್ರಲ್ಲಿ ಮೋರ್ ದೆನ್ ಒನ್ ಆಪರೇಷನ್ ಇದೆ, ಎಲ್ಲದರಲ್ಲೂ ಕೂಡ ಫಸ್ಟ್ ಆಪರೇಷನ್ ಯಾವಾಗ್ಲೂ ಕೂಡ ಪೋರ್ಟ್ ಆಪರೇಷನ್ ಆಗಿರುತ್ತೆ. ಇಲ್ಲಿ ನಾವು ಯಾಕೆ ಒಂದು ಪಿನ್ನಿಗೆ ಮೋರ್ ದೆನ್ ಒನ್ ಫಂಕ್ಷನ್ ನ ಅಸೈನ್ ಮಾಡಬೇಕು ಅಂತ, ಅದಕ್ಕೆ ನಾನು ಜಸ್ಟ್ ನಮ್ಮ ಬ್ರಾಂಚ್ ಇಂದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಬ್ರಾಂಚ್ ನಾವು ಎಷ್ಟು ಜನ ಲೆಕ್ಚರರ್ಸ್ ಇದೀವಿ? 7 ಮೆಂಬರ್ಸ್ ಇದೀವಿ. 6 ಲೆಕ್ಚರರ್ಸ್ ಪ್ಲಸ್ 1 HOD. ಬಟ್ ನಾವು ಒಂದು ಸೆಮಿಸ್ಟರ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ನ ಹ್ಯಾಂಡಲ್ ಮಾಡಬೇಕು? 21 ಸಬ್ಜೆಕ್ಟ್ಸ್ ನ ಹ್ಯಾಂಡಲ್ ಮಾಡಬೇಕಾಗತ್ತೆ. 7 ಸಬ್ಜೆಕ್ಟ್ ಫಾರ್ ಫಸ್ಟ್ ಸೆಮಿಸ್ಟರ್, 7 ಫಾರ್ ಥರ್ಡ್ ಅಂಡ್ 7 ಫಾರ್ ಫಿಫ್ತ್ ಸೆಮಿಸ್ಟರ್. 21 ಸಬ್ಜೆಕ್ಟ್ಸ್ ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ 21 ಲೆಕ್ಚರರ್ಸ್ ಬೇಕು ಅಂತ ಹೇಳೋದಾದ್ರೆ ಅವಾಗ ನಮಗೆ ಏನಾಗುತ್ತೆ, ರಿಸೋರ್ಸ್ ಜಾಸ್ತಿ ಬೇಕಾಗತ್ತೆ. ಸೊ 21 ಲೆಕ್ಚರರ್ಸ್ ನಾವು ಅಪಾಯಿಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಅದೇ ತರ ಅವರಿಗೆ ರೂಮ್ ಅಲೋಕೇಶನ್ ಆಗಬೇಕು, ಆವಾಗ ಸೈಜ್ ಆಫ್ ದಿ ಕಾಲೇಜ್ ಕೂಡ ಜಾಸ್ತಿ ಆಗಬೇಕು, ಅದೇ ತರ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗುತ್ತೆ. ಇಲ್ಲೂ ಹಾಗೇನೆ ನಾವು ಈ IC ನ ಯೂಸ್ ಮಾಡಿಕೊಂಡು ಅರೌಂಡ್ 400 to 500 ಆಪರೇಷನ್ಸ್ ಮಾಡಬೇಕಾಗತ್ತೆ. ಸೊ 400 to 500 ಆಪರೇಷನ್ ಮಾಡಲಿಕ್ಕೆ 400 to 500 ಪಿನ್ ಕನೆಕ್ಷನ್ಸ್ ನ ಕೊಟ್ರೆ ದ ಸೈಜ್ ಆಫ್ ದಿ IC ಕೂಡ ಏನಾಗುತ್ತೆ, ಜಾಸ್ತಿ ಆಗತ್ತೆ, ಕಾಸ್ಟ್ ಕೂಡ ಜಾಸ್ತಿ ಆಗತ್ತೆ. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದೇ ಪಿನ್ನಿಗೆ ಮೋರ್ ದೆನ್ ಒನ್ ಆಪರೇಷನ್ ಕೊಟ್ಟಿದ್ದೀವಿ. ಸೊ ನಾವು ಅದನ್ನೇ ಮಾಡೋದು. ನಾವು ಒಬ್ಬರೇ ಲೆಕ್ಚರರು 3 ಬ್ರಾಂಚಿಗೂ ಕೂಡ 3 ಸೆಮಿಸ್ಟರ್ಗೂ ಕೂಡ ಕ್ಲಾಸ್ ತಗೊಂತೀವಿ. ಫಸ್ಟ್ ಸೆಮಿಸ್ಟರ್ ಒಂದು ಸಬ್ಜೆಕ್ಟು, ಥರ್ಡ್ ಸೆಮ್ಮಲ್ಲಿ ಒಂದು ಸಬ್ಜೆಕ್ಟು, ಫಿಫ್ತ್ ಸೆಮ್ಮಲ್ಲಿ ಒಂದು ಸಬ್ಜೆಕ್ಟು. ಬಟ್ ಅಷ್ಟು ಕ್ಲಾಸ್ನು ಕೂಡ ಅಟ್ ಎ ಟೈಮ್ ಮಾಡೋದಿಲ್ಲ. ನಾವು ಬೆಳಗ್ಗೆ 9 to 10 ಒಂದು ಕ್ಲಾಸಿಗೆ ಮಾಡಿದ್ರೆ 10 to 11 ಇನ್ನೊಂದು ಕ್ಲಾಸು, ಅಥವಾ ಮಧ್ಯಾಹ್ನ ಫೈನಲ್ ಇಯರಿಗೆ ಲ್ಯಾಬ್ ಹೇಗೆ ಮಾಡ್ತೀವೋ ಅದೇ ತರ ಇಲ್ಲೂ ಹಾಗೇನೆ ನಾವು ಒಂದು ಪಿನ್ನಿಗೆ ಮೋರ್ ದೆನ್ ಒನ್ ಫಂಕ್ಷನ್ ಅಸೈನ್ ಮಾಡಿದೀವಿ ಅಂದ್ರೆ ಎಲ್ಲಾ ಫಂಕ್ಷನ್ ಅಟ್ ಎ ಟೈಮು ಈ ಪಿನ್ ಅಲ್ಲಿ ಯೂಸ್ ಮಾಡಕ್ ಆಗೋದಿಲ್ಲ. ಸೊ ಯಾವ ಟೈಮಲ್ಲಿ ಯಾವ ಫಂಕ್ಷನ್ ಪಿನ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು, ದಟ್ ಈಸ್ ಡಿಸೈಡೆಡ್ ಬೈ ದಿ ಪಿನ್ ಕನೆಕ್ಟ್ ಬ್ಲಾಕ್. ಈಗ ನಾವು ಹಾಗೇನೆ ಕ್ಲಾಸಿಗೆ ಫಸ್ಟ್ ಸೆಮ್ಮಿಗೆ ಯಾವ ಕ್ಲಾಸ್ ತಗೋಬೇಕು, ಸೆಕೆಂಡ್ ಸೆಮ್ಮಿಗೆ ಯಾವ ಕ್ಲಾಸ್ ಆಗಬೇಕು, ಫಿಫ್ತ್ ಸೆಮ್ಮಿಗೆ ಯಾವ ಕ್ಲಾಸ್ ಆಗಬೇಕು ಅಂತ ಏನೊಂದು ಟೈಮ್ ಟೇಬಲ್ ಹಾಕೊಂಡು ಸ್ಟೂಡೆಂಟ್ಸು ಫ್ರೀ ಇರಬೇಕು, ಲೆಕ್ಚರರು ಫ್ರೀ ಇದ್ದಾಗ ನಾವೇನು ಅಲೋಕೇಶನ್ ಮಾಡ್ತೀವೋ ಇಲ್ಲೂ ಹಾಗೇನೆ ಈ ಪಿನ್ ಕನೆಕ್ಟ್ ಬ್ಲಾಕು ಯಾವ ಪಿನ್ ಅಲ್ಲಿ ಫಾರ್ ಎ ಗಿವನ್ ಟೈಮ್ ಯಾವ ಆಪರೇಷನ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡತ್ತೆ. That means the pin connect block allows selected pins of microcontroller to have more than one function, that is the pins from port 0.0 to port 0.31 and the pins port 1.16 to port 1.31 ಯಾವುದರಲ್ಲಿ ಫಸ್ಟ್ ಆಪರೇಷನ್ ಆಗಿರುತ್ತೋ ಆ ಪಿನ್ಸ್ ಅಲ್ಲಿ ಮಾತ್ರ ಮಲ್ಟಿಪಲ್ ಆಪರೇಷನ್ಸ್ ಆಗುತ್ತೆ. ಬಟ್ all the operations will not act on a pin at a time. That is, it depends upon that operation is controlled by the ಪಿನ್ ಕನೆಕ್ಟ್ ಬ್ಲಾಕ್. ಯಾವ ಆಪರೇಷನ್ ಆಗಬೇಕು, ಯಾವ ಆಪರೇಷನ್ ಸ್ಟಾಪ್ ಆಗಿರಬೇಕು, ದಟ್ ಆಲ್ ಇಸ್ ಡಿಸೈಡೆಡ್ ಬೈ ದಿ ಪಿನ್ ಕನೆಕ್ಟ್ ಬ್ಲಾಕ್. ಅಂಡ್ ನೆಕ್ಸ್ಟ್ ಪಾಯಿಂಟ್, peripheral should be connected to the appropriate pins before being activated. Obviously ನಾನೀಗ ಫಾರ್ ಎಕ್ಸಾಂಪಲ್ ಪಿನ್ ನಂಬರ್ 1 ನಲ್ಲಿ 4 ಆಪರೇಷನ್ಸ್ ಇದೆ, 4 ಫಂಕ್ಷನ್ಸ್ ಇದೆ. ಫಸ್ಟ್ ಒನ್ ಇಸ್ ದ GPIO, ಸೆಕೆಂಡ್ ಒನ್ ಇಸ್ ದ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್, ಅಂಡ್ ಥರ್ಡ್ ಒನ್ ಇಸ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನ್, AD means. ನೆಕ್ಸ್ಟ್ ಈಸ್ ಕ್ಯಾಪ್ಚರ್, ದಿಸ್ ಈಸ್ ಯೂಸ್ ಫಾರ್ ದಿ ಟೈಮರ್ ಆಪರೇಷನ್ಸ್. ನಾವಿಲ್ಲಿ 4 ಫಂಕ್ಷನ್ ನ ಒಂದೇ ಪಿನ್ನಿಗೆ ಅಸೈನ್ ಮಾಡಿದೀವಿ. ಸೊ ನಾನು ಏನಾದ್ರೂ ಪಿನ್ ನಂಬರ್ 1 ಅನ್ನ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಆಪರೇಷನ್ಗೆ ಯೂಸ್ ಮಾಡಬೇಕು ಅಂದ್ರೆ ಆ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಫಸ್ಟ್ ಪಿನ್ ನಂಬರ್ 1ಗೆ ಕನೆಕ್ಟ್ ಆಗಿರ್ಬೇಕು. ಕನೆಕ್ಟ್ ಆಗಿದ್ರೆ ಮಾತ್ರ ನಾನು ಪಿನ್ ನಂಬರ್ 1 ನ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ಗೆ ಯೂಸ್ ಮಾಡಕ್ ಆಗೋದು. ನಾವು ಪಿನ್ ಕನೆಕ್ಟ್ ಬ್ಲಾಕ್ ಯೂಸ್ ಮಾಡ್ಕೊಂಡು ಹೇಳ್ತಾ ಇದೀವಿ ಅಟ್ ದಿಸ್ ಟೈಮ್ ಯೂಸ್ ಪಿನ್ ನಂಬರ್ 1 ಫಾರ್ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಅಂತ. ಸೊ ನಾವು ಅಸೈನ್ ಹೇಳಾಗಿದೆ, ಬಟ್ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ 1ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಾವು ಅದನ್ನ ಆಪರೇಷನ್ ಮಾಡಕ್ ಆಗೋದಿಲ್ಲ. ಸೊ ಪೆರಿಫೆರಲ್ ಶುಡ್ ಬಿ ಕನೆಕ್ಟೆಡ್ ಟು ಅಪ್ರೋಪ್ರಿಯೇಟ್ ಪಿನ್ಸ್ ಬಿಫೋರ್ ಬೀಯಿಂಗ್ ಆಕ್ಟಿವೇಟೆಡ್. ನಾವು ಅದನ್ನ ಆಕ್ಟಿವೇಟ್ ಮಾಡೋಕ್ಕಿಂತ ಮುಂಚೆ ಯಾವ ಪೆರಿಫೆರಲ್ಸ್ ನಿಮಗೆ ಅದನ್ನ ಯೂಸ್ ಮಾಡಬೇಕು ಅಂತಿದ್ರೋ ಆ ಪೆರಿಫೆರಲ್ಸ್ ಫಸ್ಟ್ ಕನೆಕ್ಟ್ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ಈಸ್ ಕಾನ್ಫಿಗರೇಷನ್ ರೆಸಿಸ್ಟರ್ಸ್ ಕಂಟ್ರೋಲ್ಸ್ ದಿ ಮಲ್ಟಿಪ್ಲೆಕ್ಸರ್ ಟು ಅಲೋ ಕನೆಕ್ಷನ್ ಬಿಟ್ವೀನ್ ಪಿನ್ ಅಂಡ್ ದಿ ಆನ್ ಚಿಪ್ ಪೆರಿಫೆರಲ್ಸ್. ಸೊ ನಮಗೆ ಪಿನ್ ಕನೆಕ್ಟ್ ಬ್ಲಾಕ್ ಕಂಟ್ರೋಲ್ ಮಾಡತ್ತೆ ಅಂತ ಹೇಳಿದ್ರೆ ಹೆಂಗ್ ಕಂಟ್ರೋಲ್ ಮಾಡತ್ತೆ? ಇಟ್ ಹ್ಯಾಸ್ ಸಮ್ ಸೆಟ್ ಆಫ್ ರೆಸಿಸ್ಟರ್ಸ್. 3 ರೆಸಿಸ್ಟರ್ಸ್ ಇದೆ ಪಿನ್ ಕನೆಕ್ಟ್ ಬ್ಲಾಕ್ ಅಲ್ಲಿ. ಆ
ಆ ರೆಸಿಸ್ಟರ್ಸ್ನ ನಾವು ಕಾನ್ಫಿಗರೇಷನ್ ರೆಸಿಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಆ ಕಾನ್ಫಿಗರೇಷನ್ ರೆಸಿಸ್ಟರ್ಸು ಮಲ್ಟಿಪ್ಲೆಕ್ಸರ್ಸ್ನ ಕಂಟ್ರೋಲ್ ಮಾಡತ್ತೆ. ಕಂಟ್ರೋಲ್ಸ್ ದಿ ಮಲ್ಟಿಪ್ಲೆಕ್ಸರ್ ಟು ಅಲೋ ಕನೆಕ್ಷನ್ ಬಿಟ್ವೀನ್ ಪಿನ್ ಅಂಡ್ ದಿ ಆನ್ ಚಿಪ್ ಪೆರಿಫೆರಲ್ಸ್. ಸೊ ಈ ಪಿನ್ನಿಗೆ ಈಗ 4 ಕನೆಕ್ಷನ್ ಇದೆ. ಒಂದು ಪೋರ್ಟ್ ಕನೆಕ್ಷನ್, ಇನ್ನೊಂದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಕನೆಕ್ಷನ್, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಗೂ ಕನೆಕ್ಟ್ ಆಗಿರುತ್ತೆ, ಅದೇ ತರ ಟೈಮರ್ಗೂ ಕನೆಕ್ಟ್ ಆಗಿರುತ್ತೆ. ಔಟ್ ಆಫ್ 4 ಡಿವೈಸ್ ಫಾರ್ ಎ ಗಿವನ್ ಟೈಮ್ ಯಾವ ಡಿವೈಸ್ಗೆ ಪಿನ್ ನಂಬರ್ 1 ಅವೈಲೇಬಲ್ ಇರಬೇಕು, ದಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಕಾನ್ಫಿಗರೇಷನ್ ರೆಸಿಸ್ಟರ್. ಸೊ ಇಲ್ಲಿ ನಾವು ಮಲ್ಟಿಪ್ಲೆಕ್ಸರ್ಸ್ನ ಯೂಸ್ ಮಾಡ್ತೀವಿ. ಇನ್ಪುಟ್ ಫಂಕ್ಷನ್ಸ್ 4 ಫಂಕ್ಷನ್ ಇದೆ. ಫಾರ್ ಎ ಗಿವನ್ ಟೈಮ್ ಓನ್ಲಿ 1 ಫಂಕ್ಷನ್ ಮಾತ್ರ ಪಿನ್ ನಂಬರ್ 1 ನಲ್ಲಿ ಅವೈಲೇಬಲ್ ಇರಬೇಕು. ದಟ್ ಮೀನ್ಸ್ ಪಿನ್ ನಂಬರ್ 1 ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಓನ್ಲಿ 1 ಫಂಕ್ಷನ್ ಔಟ್ ಆಫ್ 4 ಇನ್ಪುಟ್ ಫಂಕ್ಷನ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಯೂಸ್ 4:1 ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡಬೇಕು. ಸೊ ನಿಮ್ಗೆಲ್ಲರಿಗೂ ಮುಂಚೆನೆ ನಿಮಗೆ ಗೊತ್ತಿದೆ, ಮಲ್ಟಿಪ್ಲೆಕ್ಸರ್ಸ್ ಅಂದ್ರೆ ದೇರ್ ವಿಲ್ ಬಿ ಎ ಸೆಲೆಕ್ಷನ್ ಲೈನ್ಸ್. 4:1 ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಎಷ್ಟು ಸೆಲೆಕ್ಷನ್ ಲೈನ್ಸ್ ಬೇಕಾಗತ್ತೆ? 2 ಸೆಲೆಕ್ಷನ್ ಲೈನ್ಸ್ ಬೇಕಾಗುತ್ತೆ. ಸೊ ಏನ್ ನಮಗೆ ಸೆಲೆಕ್ಷನ್ ಲೈನ್ಸ್ ಬೇಕು? ನಮಗೆ ಇಲ್ಲಿ ಇನ್ಪುಟ್ ಗೊತ್ತಿದೆ, ಔಟ್ಪುಟ್ ಗೊತ್ತಿದೆ. ಇನ್ಪುಟ್ ಯಾವುದು? ಏನ್ ನಾವು ಪಿನ್ನಿಗೆ ಅಸೈನ್ ಮಾಡಿದೀವಿ 4 ಫಂಕ್ಷನ್, ದಟ್ ಈಸ್ ದ ಇನ್ಪುಟ್. ಔಟ್ಪುಟ್ ಏನು? ದಟ್ ಈಸ್ ದ ಪಿನ್. ಎಲ್ಲಿ ಕನೆಕ್ಟ್ ಆಗ್ಬೇಕು ಅನ್ನೋದು ಗೊತ್ತಿದೆ, ಎಲ್ಲಿಂದ ಇನ್ಪುಟ್ ಬರ್ತಿದೆ ಅನ್ನೋದು ಗೊತ್ತಿದೆ. ಬಟ್ ಸೆಲೆಕ್ಷನ್ ಲೈನ್ಸ್ ಎಲ್ಲಿಂದ ತಗೊಬೇಕು? Those selection lines are provided by the configuration resistors which are there in the pin connect block. So pin connect block ಅಲ್ಲಿ ನಮಗೆ 3 configuration resistors ಇದೆ. That is pin select 0, pin select 1 and pin select 2. All 3 resistors are 32-bit resistors. ಏಕೆಂದ್ರೆ ಇಲ್ಲಿ ಪೋರ್ಟ್ ಕೂಡ ಪೋರ್ಟ್ 0 32 ಬಿಟ್ ಇದೆ, ಪೋರ್ಟ್ 1 ಕೂಡ ನಾವು 16 ಬಿಟ್ ಯೂಸ್ ಮಾಡ್ತಾ ಇದೀವಿ ಅಷ್ಟೇನೆ. ಇವನ್ ದಟ್ ಈಸ್ ಆಲ್ಸೋ 32 ಬಿಟ್ ಇರುತ್ತೆ, ಬಟ್ ನಾವು ಯೂಸ್ ಮಾಡ್ತಾ ಇರೋದು 16 ಬಿಟ್ಸ್ ಮಾತ್ರ ಯೂಸ್ ಮಾಡ್ತಿದೀವಿ. ಸೊ ಇಲ್ಲೆಲ್ಲ ಡೇಟಾ ಎಲ್ಲ 32 ಬಿಟ್ ಇರೋದ್ರಿಂದ ಎಲ್ಲಾ ರೆಸಿಸ್ಟರ್ಸ್ ಕೂಡ 32 ಬಿಟ್ ಇದೆ. ಇಲ್ಲೂ ಕೂಡ ಕಾನ್ಫಿಗರೇಷನ್ ರೆಸಿಸ್ಟರ್ಸ್ ಏನಿದೆ ಅವು ಮಾತ್ರ 32 ಬಿಟ್ ರೆಸಿಸ್ಟರ್ಸ್ ಇದೆ. ಸೊ ಫಸ್ಟ್ ಒನ್ ಇಸ್ ಪಿನ್ ಫಂಕ್ಷನ್ ಸೆಲೆಕ್ಟ್ ರೆಸಿಸ್ಟರ್ 0, and pin select 1 is a pin function select resistor 1, and pin select 2 is a pin function select resistor 2. All these 3 resistors are read-write resistors. We have access for both read operation as well as write operation. On reset, e resistor value 0 ಆಗಿರುತ್ತೆ. And this last column indicates the memory location address. ಸೊ ನೀವು ಆಲ್ರೆಡಿ ಮೆಮೊರಿ ಮ್ಯಾಪಿಂಗ್ ಆಫ್ LPC2148ನ ಸ್ಟಡಿ ಮಾಡಿದ್ದೀರಾ. LPC2148 ಅಲ್ಲಿ 4 GB ಆಫ್ ಅವೈಲಬಲ್ ಮೆಮೊರಿ ಇದೆ. ಅದೇನು ಅವೈಲಬಲ್ 4 GB ಆಫ್ ಮೆಮೊರಿ ಏನಿದೆ ಅದನ್ನ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಸಮ್ ಪಾರ್ಟ್ ಆಫ್ ದಿ ಮೆಮೊರಿ ಇಸ್ ಯೂಸ್ ಫಾರ್ ಕೋಡ್ ಅಂಡ್ ಸಮ್ ಪಾರ್ಟ್ ಇಸ್ ಯೂಸ್ ಫಾರ್ ಡೇಟಾ ಅಂಡ್ ಸಮ್ ಪಾರ್ಟ್ ಆಫ್ ದಿ ಮೆಮೊರಿ ಇಸ್ ರಿಸರ್ವ್ ಫಾರ್ ದಿ ಫ್ಯೂಚರ್ ಯೂಸ್. ಅದೇ ತರ ಸಮ್ ಪಾರ್ಟ್ ಇಸ್ ರಿಸರ್ವ್ ಫಾರ್ ದಿ ಪೆರಿಫೆರಲ್ಸ್. ಆನ್ ಚಿಪ್ ಪೆರಿಫೆರಲ್ಸ್ ಏನಿದೆ ಅದಕ್ಕೆ ರಿಸರ್ವ್ ಆಗಿದೆ. ಅದನ್ನ ಅಲ್ಲೇನಿರತ್ತೆ ಅಂದ್ರೆ ಈ ರೆಸಿಸ್ಟರ್ಸ್ ಎಲ್ಲ ಇರತ್ತೆ. ನೀವು ಈ ಯೂನಿಟ್ ಅಲ್ಲಿ ಏನೇನ್ ಸ್ಟಡಿ ಮಾಡ್ತೀರಾ ಪೆರಿಫೆರಲ್ಸ್, ಎಲ್ಲಾ ಪೆರಿಫೆರಲ್ಸ್ ಕೂಡ ಸಮ್ ಸೆಟ್ ಆಫ್ ರೆಸಿಸ್ಟರ್ಸ್ ಇರುತ್ತೆ ಆಪರೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ. ಆಲ್ ರೆಸಿಸ್ಟರ್ಸ್ ಆರ್ ಮೆಮೊರಿ ಮ್ಯಾಪ್ಡ್ ರೆಸಿಸ್ಟರ್ಸ್. ಮೆಮೊರಿ ಮ್ಯಾಪ್ಡ್ ಅಂದ್ರೇನು? ಈ ಮೆಮೊರಿ ಲೊಕೇಶನ್ ಇಟ್ ಸೆಲ್ಫ್ ಆಕ್ಟ್ಸ್ ಆಸ್ ದಿ ರೆಸಿಸ್ಟರ್. ಸೊ ಪಿನ್ ಸೆಲೆಕ್ಟ್ 0 32 ಬಿಟ್ ರೆಸಿಸ್ಟರ್ ಅದು ಎಲ್ಲಿರುತ್ತೆ? ಈ ಮೆಮೊರಿ ಲೊಕೇಶನ್ ಅಲ್ಲಿ ಇರುತ್ತೆ. ದಟ್ ಇಸ್ ದ ಅಡ್ರೆಸ್ ಆಫ್ ಮೆಮೊರಿ ಲೊಕೇಶನ್ ಈಸ್ E002C000. ನಮಗೆ ಮುಂಚೆನೆ ಗೊತ್ತಿದೆ, ಮೆಮೊರಿ ಅಲೋಕೇಶನ್ ಅಲ್ಲಿ ನೋಡಿದೀವಿ, ಮೆಮೊರಿ ಮ್ಯಾಪಿಂಗ್ ಅಲ್ಲಿ ನೋಡಿದೀವಿ. ದ ವಿಡ್ತ್ ಆಫ್ ಈಚ್ ಮೆಮೊರಿ ಲೊಕೇಶನ್ ಇನ್ LPC2148 ಈಸ್ 8 ಬಿಟ್. ಸೊ ಇಲ್ಲಿ ಪಿನ್ ಸೆಲೆಕ್ಟ್ 0 32 ಬಿಟ್. ಸೊ ಒಂದು ಪಿನ್ ಸೆಲೆಕ್ಟ್ ರೆಸಿಸ್ಟರ್ ನ ನಾವು ಮೆಮೊರಿ ಲೊಕೇಶನ್ಗೆ ಮ್ಯಾಪ್ ಮಾಡಬೇಕು ಅಂದ್ರೆ 4 ಮೆಮೊರಿ ಲೊಕೇಶನ್ಸ್ ಬೇಕು. ದಟ್ ಈಸ್ 8 × 4 32 ಆಗೋದ್ರಿಂದ ಈಚ್ ಮೆಮೊರಿ ಲೊಕೇಶನ್ ವಿಡ್ತ್ 8 ಬಿಟ್ ಇರೋದ್ರಿಂದ 4 memory locations are allocated for pin select 0 resistor. In the same way, pin select 1 ಗೂ ಕೂಡ 4 memory location already reserve ಇರುತ್ತೆ. pin select 2 ಕೂಡ 4 memory location. This is the starting address of that memory location. That means all these 3 resistors are memory mapped resistors. The memory location itself acts as the pin select 0 resistor, pin select 1 and pin select 2 resistor. So these resistors provide the selection lines required for the 4:1 multiplexer to select one function out of 4 function. Next is selection of pin function. ಹೆಂಗ್ ಸೆಲೆಕ್ಟ್ ಮಾಡೋದು? 4 ಇರುತ್ತೆ ಇನ್ಪುಟ್ ಫಂಕ್ಷನ್, ಅಥವಾ 3 ಇರುತ್ತೆ ಅಥವಾ 2 ಇರುತ್ತೆ. ಔಟ್ ಆಫ್ 4 3 2 which function is to be selected on pins? ಸೊ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಪಿನ್ ಮೈಕ್ರೋ ಕಂಟ್ರೋಲರ್ LPC2148 ಅಲ್ಲಿ? ಮ್ಯಾಕ್ಸಿಮಮ್ ಅಲೋಕೇಶನ್ ಆಫ್ ಫಂಕ್ಷನ್ ಈಸ್ 4. ಒಂದು ಪಿನ್ನಿಗೆ ನಾವು ಮ್ಯಾಕ್ಸಿಮಮ್
4 function allocate ಮಾಡಿದೀವಿ. So any pin on the LPC 2148 can have a maximum of 4 function. In order to select one of the 4 function, 2 corresponding bits of the pin select registers are needed. ನಾನು ಮುಂಚೆನೆ ಹೇಳ್ದಂಗೆ 4:1 ಮಲ್ಟಿಪ್ಲೆಕ್ಸರ್ ನ ಯೂಸ್ ಮಾಡ್ತೀವಿ ಟು ಸೆಲೆಕ್ಟ್ 1 ಫಂಕ್ಷನ್ ಔಟ್ ಆಫ್ 4 ಫಂಕ್ಷನ್. ಮಲ್ಟಿಪ್ಲೆಕ್ಸರ್ ಅಂದ್ರೆ ಸೆಲೆಕ್ಷನ್ ಲೈನ್ಸ್ ಬೇಕು. ಇಲ್ಲಿ ಸೆಲೆಕ್ಷನ್ ಲೈನ್ಸ್ ಆರ್ ಪ್ರೊವೈಡೆಡ್ ಬೈ ದಿ ಕಾನ್ಫಿಗರೇಷನ್ ರೆಜಿಸ್ಟರ್ ಅಂತ ಹೇಳಿದ್ವಿ. ಬಟ್ ಈಚ್ ಕಾನ್ಫಿಗರೇಷನ್ ರೆಜಿಸ್ಟರ್ ಈಸ್ 32 ಬಿಟ್. ನಮಗೆ ಒಂದು ಮಲ್ಟಿಪ್ಲೆಕ್ಸರ್ಗೆ ಎಷ್ಟು ಬಿಟ್ ಬೇಕಾಗುತ್ತೆ? 2 ಬಿಟ್ಸ್ ಬೇಕಾಗುತ್ತೆ, ಬಿಕಾಸ್ ಇಟ್ ಇಸ್ ಎ 4:1 ಮಲ್ಟಿಪ್ಲೆಕ್ಸರ್. ಸೊ 32 ಬಿಟ್ ರೆಜಿಸ್ಟರು 2 ಬಿಟ್ಸ್ ಈಚ್ ಅಂತ ಹೇಳ್ತಾ ಹೋದಾಗ ಎಷ್ಟು ಮಲ್ಟಿಪ್ಲೆಕ್ಸರ್ಸ್ ನ ಕಂಟ್ರೋಲ್ ಮಾಡಬಹುದು? 16 ಮಲ್ಟಿಪ್ಲೆಕ್ಸರ್ಸ್ ನ ಕಂಟ್ರೋಲ್ ಮಾಡಬಹುದು. ಅಂದ್ರೆ 16 ಪಿನ್ ಫಂಕ್ಷನ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಎ 32 ಬಿಟ್ ಪಿನ್ ಸೆಲೆಕ್ಟ್ ರೆಜಿಸ್ಟರ್ ಕ್ಯಾನ್ ಕಂಟ್ರೋಲ್ 16 ಪಿನ್ಸ್ ವಿತ್ 2 ಬಿಟ್ಸ್ ಟು ಕಂಟ್ರೋಲ್ ಈಚ್ ಪಿನ್. ಇಲ್ಲಿ ಎಲ್ಲೆಲ್ಲಿ ಮೋರ್ ದೆನ್ 1 ಫಂಕ್ಷನ್ ಇದೆ ಪಿನ್ ಡಯಾಗ್ರಾಮ್ ಅಲ್ಲಿ, ಎಲ್ಲಾ ಪಿನ್ ಗಿಂತ ಮುಂಚೆ ಒಂದು ಮಲ್ಟಿಪ್ಲೆಕ್ಸರ್ ಇರುತ್ತೆ, 4:1 ಮಲ್ಟಿಪ್ಲೆಕ್ಸರ್ ಇರುತ್ತೆ. ಇಟ್ ಟೇಕ್ಸ್ ದ 4, 3 or 2 ಇನ್ಪುಟ್ ಫಂಕ್ಷನ್ಸ್ ಅಂಡ್ ಗಿವ್ 1 ಔಟ್ಪುಟ್ ಫಂಕ್ಷನ್. ಮ್ಯಾಕ್ಸಿಮಮ್ 4 ಇರೋದ್ರಿಂದ ವಿ ಟೇಕ್ 2 selection lines from the configuration registers. Configuration registers ಎಲ್ಲ 32 ಬಿಟ್ ಇರೋದ್ರಿಂದ 32 ನ ನಾವು 2 ಅಂತ ಡಿವೈಡ್ ಮಾಡ್ಕೊಂಡು ಹೋದ್ರೆ ಮ್ಯಾಕ್ಸಿಮಮ್ 16 ಸಿಗುತ್ತೆ. ಸೊ 16 pins are controlled by 1 pin select register. That is how we select the function on pin. Let's study in detail. ಸೊ ಇಲ್ಲಿ ನಾನು ಟ್ಯಾಬ್ಲೋ ಕಾಲಮ್ ಅಲ್ಲಿ ತೋರಿಸಿದ್ದೀನಿ. ಸೊ ನಾವು ಪಿನ್ ಸೆಲೆಕ್ಟ್ 0, ಪಿನ್ ಸೆಲೆಕ್ಟ್ 1 ಯಾವ್ದನ್ನಾದ್ರೂ ಇನ್ ಜನರಲ್ ಆಗಿ ಹೇಳಿದೀವಿ ಇಲ್ಲಿ. ಆ ಬಿಟ್ಸ್ ಏನಾದ್ರೂ 0 ಇತ್ತು ಅಂದ್ರೆ, ಸೊ ನಾವು 2 ಸೆಲೆಕ್ಷನ್ ಲೈನ್ಸ್ ನ ಕೊಟ್ಟಿದೀವಿ, 4:1 ಮಲ್ಟಿಪ್ಲೆಕ್ಸರ್ ನ ಯೂಸ್ ಮಾಡಿದೀವಿ. ಸೆಲೆಕ್ಷನ್ ಲೈನ್ ಏನಾದ್ರು 0 ಇತ್ತು ಅಂದ್ರೆ, ನೀವು ಆಲ್ರೆಡಿ ಮಲ್ಟಿಪ್ಲೆಕ್ಸರ್ ನ ಸ್ಟಡಿ ಮಾಡೋದ್ರಿಂದ ಗೊತ್ತಿರುತ್ತೆ, 0 ಇದ್ದಾಗ the output follows the first input. So here the first input is, that is the default function. Usually GPIO operation ಇರುತ್ತೆ, port operation ಇರುತ್ತೆ. ನಾನು ಪಿನ್ ಡಯಾಗ್ರಾಮ್ ಅಲ್ಲೇ ತೋರಿಸಿದೀನಿ. ಯಾವ್ಯಾವ ಪಿನ್ನಿಗೆ ಮಲ್ಟಿಪಲ್ ಆಪರೇಷನ್ಸ್ ಇದೆಯೋ ಎಲ್ಲಾ ಪಿನ್ ಅಲ್ಲೂ ಕೂಡ ಫಸ್ಟ್ ಆಪರೇಷನ್ ಪೋರ್ಟ್ ಆಪರೇಷನ್ ಆಗಿರುತ್ತೆ. When the selection lines are 0, the selected function on pin is typically GPIO port. ಯಾವಾಗ ಸೆಲೆಕ್ಷನ್ ಲೈನ್ 0, 1 ಆಗತ್ತೋ ಫಸ್ಟ್ ಆಲ್ಟರ್ನೇಟ್ ಫಂಕ್ಷನ್ ಸೆಲೆಕ್ಟ್ ಆಗುತ್ತೆ. ನೀವು ಪಿನ್ ಡಯಾಗ್ರಾಮ್ ಅಲ್ಲಿ ನೋಡಿದಾಗ ನಾವು ಫಸ್ಟ್ GPIO ಇತ್ತು ಅಂದ್ರೆ ನೆಕ್ಸ್ಟ್ ಪಿನ್ ನಂಬರ್ 1 ಗೆ ಹೇಳಿದೀನಿ ನಾನು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಇದೆ. ಸೊ 0, 1 ಇದ್ದಾಗ ನೆಕ್ಸ್ಟ್ ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಫಸ್ಟ್ ಆಲ್ಟರ್ನೇಟ್ ಫಂಕ್ಷನ್ ಸೆಲೆಕ್ಟ್ ಆಗುತ್ತೆ ಪಿನ್ ಅಲ್ಲಿ. ಸೊ ಅದೇ ತರ 1, 0 ಇದ್ದಾಗ ಸೆಕೆಂಡ್ ಆಲ್ಟರ್ನೇಟ್ ಫಂಕ್ಷನ್, ಅದು ಬಿಟ್ಟು ಇನ್ನೇನು ನೆಕ್ಸ್ಟ್ ಆಲ್ಟರ್ನೇಟ್ ಫಂಕ್ಷನ್ ಇತ್ತು ಅದು ಸೆಲೆಕ್ಟ್ ಆಗುತ್ತೆ. 1, 1 ಇದ್ದಾಗ ರಿಸರ್ವ್. ಕೆಲವೊಂದು ಪಿನ್ ಅಲ್ಲಿ ಓನ್ಲಿ 3 ಆಪರೇಷನ್ಸ್ ಮಾತ್ರ ಇದೆ, ಅವಾಗ 1, 1 ಇದ್ದಾಗ ಏನು ಆಪರೇಷನ್ ಆಗೋದಿಲ್ಲ, ರಿಸರ್ವ್ ಫಾರ್ ದಿ ಫ್ಯೂಚರ್ ಯೂಸ್. ಫ್ಯೂಚರ್ ಏನಾದ್ರೆ ನಾವು ಇನ್ನೊಂದು ಆಪರೇಷನ್ ಆಡ್ ಮಾಡ್ತೀವಿ ಅಂದ್ರೆ ಅದನ್ನ ಕೊಡ್ಬೋದು. ಆಸ್ ಆಫ್ ನಾವು ಕೊಟ್ಟಿಲ್ಲ ಅಂದ್ರೆ ಅದು ಏನೋ ಆಪರೇಷನ್ ಯಾವುದಕ್ಕೂ ಕೂಡ ಕನೆಕ್ಟ್ ಆಗೋದಿಲ್ಲ. ಒಂದ್ ವೇಳೆ 4th ಆಪರೇಷನ್ ಇತ್ತು ಅಂದ್ರೆ ಇಟ್ ಇಸ್ ದ ಥರ್ಡ್ ಆಲ್ಟರ್ನೇಟ್ ಫಂಕ್ಷನ್ ಅಂತ ಹೇಳ್ತೀವಿ. ಥರ್ಡ್ ಆಲ್ಟರ್ನೇಟ್ ಫಂಕ್ಷನ್ ಪಿನ್ ಅಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ ಇದನ್ನ ಒಂದು ಮಲ್ಟಿಪ್ಲೆಕ್ಸರ್ ಹಾಕಿ ತೋರಿಸಿರೋದು. ಸೊ ನಾವು ಒಂದು ಪಿನ್ ನಲ್ಲಿ ಹೇಗೆ ನಾವು ಫಂಕ್ಷನ್ ನ ಸೆಲೆಕ್ಟ್ ಮಾಡ್ಕೊಂತೀವಿ ಅಂತ. ಸೊ ದಿಸ್ ಇಸ್ ದ 4:1 ಮಲ್ಟಿಪ್ಲೆಕ್ಸರ್. ಎಲ್ರಿಗೂ ಗೊತ್ತಿದೆ, 4 ಇನ್ಪುಟ್ಸ್ ಇದೆ, 2 ಸೆಲೆಕ್ಷನ್ ಲೈನ್ಸ್ ಇದೆ, 1 ಔಟ್ಪುಟ್ ಇದೆ. ಇಲ್ಲಿ ಪಿನ್ ಫಂಕ್ಷನ್ ಯಾವ್ದಾದ್ರು ಒಂದು ಪಿನ್ನಿಗೆ ನಾವು ಅಸೈನ್ ಮಾಡಿದೀವಿ ಅಂದ್ರೆ, ಸೊ ದಿಸ್ ಇಸ್ ದ pin. So this is the input function that are mentioned on that pin, and this is the bits of the configuration registers. ಇಲ್ಲಿ ಬಿಟ್ಸ್ ನ ಡೈರೆಕ್ಟ್ ರೆಜಿಸ್ಟರ್ ನೇ ಬರೆಯೋದಿಲ್ಲ, ಬಿಟ್ಸ್ ಆಫ್ ದಿ ಕಾನ್ಫಿಗರೇಷನ್, ಐದರ್ ಪೋರ್ಟ್ 0 ಆಗಿರ್ಬೋದು ಇಲ್ಲ ಪೋರ್ಟ್ 1 ಆಗಿರ್ಬೋದು. ನಾನು ನೆಕ್ಸ್ಟ್ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಹೆಂಗೆ ನಾವು ಪೋರ್ಟ್ 0 ಮತ್ತೆ ಪೋರ್ಟ್ 1 ನ ಯೂಸ್ ಮಾಡ್ಕೊಂತೀವಿ ಅಂತ. ಬಿಟ್ಸ್ ಆಫ್ ದಿ ಕಾನ್ಫಿಗರೇಷನ್ ರೆಜಿಸ್ಟರ್ಸ್ acts as the selection lines. ಸೊ ಇಲ್ಲಿ 4 ಫಂಕ್ಷನ್ ಅಂತ ಕೊಟ್ಟಿದೀವಿ. ಪ್ರೈಮರಿ ಫಂಕ್ಷನ್, ಫಸ್ಟ್ ಆಲ್ಟರ್ನೇಟ್, ಸೆಕೆಂಡ್ ಆಲ್ಟರ್ನೇಟ್, ಥರ್ಡ್ ಆಲ್ಟರ್ನೇಟ್ ಇದ್ರೆ ಥರ್ಡ್ ಆಲ್ಟರ್ನೇಟ್ ತಗೊಳತ್ತೆ, ಇಲ್ಲ ಅಂದ್ರೆ ರಿಸರ್ವ್ ಆಗಿರುತ್ತೆ. when the selection lines are 0, ಏನಾಗಬೇಕು, ಪ್ರೈಮರಿ ಫಂಕ್ಷನ್ ಏನ್ ಯೂಶಲಿ GPIO ಆಪರೇಷನ್ ಇರುತ್ತೆ ಅದು ಪಿನ್ ಫಂಕ್ಷನ್ ಗೆ ಸೆಲೆಕ್ಟ್ ಆಗುತ್ತೆ. When the selection lines are 0, 1, the first alternate function will be selected on pin. When selection lines are 1, 0, the second alternate function will be selected on pin. In the same way, when selection lines are 1, 1, it will be, if there is a third alternate function, that will be selected as a pin function. If there is no third alternate function, that will be reserved for the future use. Let's start the configuration registers. In that, the first one is the pin select
0 resistor, that is pin function select resistor 0 or pin select 0 resistor. It is a 32-bit resistor. This is the bit structure of pin select 0 configuration resistor. So pin select 0 configuration resistor is used to control the functions of port 0 pins. So port 0 is a 32 pin port. It is to control 32 pins, we need 64 selection lines, but pin select 0 is 32-bit resistor. So by using pin select 0, we are going to control only the functions of port 0.0 to port 0.15. So first to 16 pins of port 0 ಏನಿದೆ, that is controlled by using the pin select 0. ಯಾಕೆಂದ್ರೆ 4:1 ಮಲ್ಟಿಪ್ಲೆಕ್ಸರ್ಗೆ ನಮಗೆ 2 ಸೆಲೆಕ್ಷನ್ ಲೈನ್ಸ್ ಬೇಕು. ಇಲ್ಲಿ 2 ಬಿಟ್ಸ್ ನ ನಾವು ಸೆಲೆಕ್ಷನ್ ಲೈನ್ಸ್ ತರ ಕೊಡ್ತಾ ಹೋದ್ರೆ ಮ್ಯಾಕ್ಸಿಮಮ್ 16 ಪಿನ್ಸ್ ನ ಕಂಟ್ರೋಲ್ ಮಾಡಬಹುದು. ಇಲ್ಲಿ ಪೋರ್ಟ್ 0.0 ಇಂದ ಪೋರ್ಟ್ 0.15 ತನಕ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ the pins which are having the first function as port 0.0 to port 0.15. So ಯಾವ ಪಿನ್ಸ್ ಅಲ್ಲಿ ಫಸ್ಟ್ ಆಪರೇಷನ್ ಪೋರ್ಟ್ 0.0 ಇಂದ ಪೋರ್ಟ್ 0.15 ಇರುತ್ತೋ ಆ ಪಿನ್ಸ್, those pins are controlled by using the pin select 0 resistor. ಹೆಂಗೆ ನಾವು ಅಸೈನ್ ಮಾಡ್ತೀವಿ, ಲೆಟ್ಸ್ ಲುಕ್ ಇಂಟು ದಟ್. So first 2 bits, that is bit 0 and bit 1, acts as the selection lines for the 4:1 multiplexer for selection of port 0.0's function. ಯಾವ ಪಿನ್ ಅಲ್ಲಿ ಫಸ್ಟ್ ಆಪರೇಷನ್ ಪೋರ್ಟ್ 0.0 ಇದೆಯೋ ದಟ್ ಪಿನ್ ಆಪರೇಷನ್ ಈಸ್ ಸೆಲೆಕ್ಟೆಡ್ ಬೈ ಯೂಸಿಂಗ್ ದಿ ಬಿಟ್ 0 ಅಂಡ್ ಬಿಟ್ 1 ಆಫ್ ಪಿನ್ ಸೆಲೆಕ್ಟ್ 0. ಸೊ ಯಾವ ಪಿನ್ ಅಲ್ಲಿ ಇದೆ, ಸೊ ಪಿನ್ ನಂಬರ್ 19. ನೀವು ಪಿನ್ ಡಯಾಗ್ರಾಮ್ ನ ನೋಡಿದ್ರೆ ಪಿನ್ ನಂಬರ್ 19 ನಲ್ಲಿ ಪಿನ್ ಆಪರೇಷನ್ ಏನಿದೆ ಅಂದ್ರೆ ಪೋರ್ಟ್ 0.0, TXD 0 ಅಂಡ್ ಪಲ್ಸ್ ವಿತ್ ಮಾಡ್ಯುಲೇಷನ್ 1 ಅಂತ ಇದೆ. ಸೊ ಔಟ್ ಆಫ್ 3 ಅಲ್ಲಿ ಫಾರ್ ಎ ಗಿವನ್ ಟೈಮ್ ಯಾವ ಫಂಕ್ಷನ್ ಪಿನ್ ನಂಬರ್ 19 ನಲ್ಲಿ ಆಗಬೇಕು ಅನ್ನೋದು ದಟ್ ಈಸ್ ಡಿಸೈಡೆಡ್ ಬೈ ಯೂಸಿಂಗ್ ಬಿಟ್ 0 ಅಂಡ್ ಬಿಟ್ 1 ಆಫ್ ಪಿನ್ ಸೆಲೆಕ್ಟ್ 0. ಸೊ ಇದೆರಡು ಬಿಟ್ಸ್ ಏನಾದ್ರೂ 0 ಇತ್ತು ಅಂದ್ರೆ ಪಿನ್ ನಂಬರ್ 19 ಆಕ್ಟ್ಸ್ ಆಸ್ ಪೋರ್ಟ್ 0.0 GPIO ತರ ವರ್ಕ್ ಆಗುತ್ತೆ. ಈ ಬಿಟ್ ಏನಾದ್ರೂ ಬಿಟ್ 0 ಮತ್ತೆ ಬಿಟ್ 1 ಏನಾದ್ರೂ 0.1 ಇತ್ತು ಅಂದ್ರೆ TXD ಆಪರೇಷನ್ಗೆ ಅವೈಲೇಬಲ್ ಇರುತ್ತೆ. 1.0 ಇತ್ತು ಅಂದ್ರೆ ಪಲ್ಸ್ ವಿತ್ ಮಾಡ್ಯುಲೇಷನ್ಗೆ ಪಿನ್ ನಂಬರ್ 19 ಅವೈಲೇಬಲ್ ಇರುತ್ತೆ. ಯಾವ್ದಾದ್ರು ಒಂದು ಪೆರಿಫೆರಲ್ಗೆ ಮಾತ್ರ ಅದು ಅವೈಲೇಬಲ್ ಇರುತ್ತೆ, ಎಲ್ಲಾನು ಕೂಡ ಅಟ್ ಎ ಟೈಮು ಮಾಡೋಕ್ಕಾಗೋದಿಲ್ಲ. ಅದೇ ತರ ಬಿಟ್ 2 ಅಂಡ್ ಬಿಟ್ 3 ಆಫ್ ಪಿನ್ ಸೆಲೆಕ್ಟ್ 0. ಸೊ ಯಾವ್ದನ್ನು ಕಂಟ್ರೋಲ್ ಮಾಡಬೇಕು, ಪೋರ್ಟ್ 0.0 ಇಂದ 0.15 ಅಂತ ಹೇಳಿದ್ವಿ. ಪೋರ್ಟ್ 0.0 ಆಯ್ತು ಅಂದ್ರೆ ದ ನೆಕ್ಸ್ಟ್ ಪಿನ್ ಈಸ್ ಪೋರ್ಟ್ 0.1. ಸೊ ನೆಕ್ಸ್ಟ್ 2 ಬಿಟ್ಸ್ ಏನಿದೆ ದೋಸ್ ಆಕ್ಟ್ಸ್ ಆಸ್ ದಿ ಸೆಲೆಕ್ಷನ್ ಲೈನ್ಸ್ ಫಾರ್ ದಿ selection of function on pin that is port 0.1. Port 0.1 ಯಾವ ಪಿನ್ನಿಗೆ ಅಸೈನ್ ಆಗಿದೆ, ಸೊ ಪೋರ್ಟ್ 0.1 is assigned to the pin number 21. ಸೊ ನೀವು ಅಗೇನ್ ಪಿನ್ ಡಯಾಗ್ರಾಮ್ ಆಫ್ LPC 2148 ನ ನೋಡಿದ್ರೆ ಅದರಲ್ಲಿ ಪಿನ್ ನಂಬರ್ 21 ನಲ್ಲಿ ಫಸ್ಟ್ ಆಪರೇಷನ್ ಪೋರ್ಟ್ 0.1 ಇದೆ. ಸೊ ಯಾವ ಪಿನ್ ನಲ್ಲಿ ಫಸ್ಟ್ ಆಪರೇಷನ್ 0.1 ಇರುತ್ತೋ ಆ ಪಿನ್ ಇಂದು ಫಂಕ್ಷನ್ ದಟ್ ಈಸ್ ಕಂಟ್ರೋಲ್ಡ್ ಬೈ ಯೂಸಿಂಗ್ ದಿ ಬಿಟ್ 2 ಅಂಡ್ ಬಿಟ್ 3 ಆಫ್ ಪಿನ್ ಸೆಲೆಕ್ಟ್ 0 resistor. Again same thing, 0 ಇತ್ತು ಅಂದ್ರೆ by default GPIO operation, 0.1 ಇತ್ತು ಅಂದ್ರೆ first alternate function that is RXT 0, 1.0 ಇತ್ತು ಅಂದ್ರೆ second alternate function that is pulse width modulation 3, 1.1 ಇತ್ತು ಅಂದ್ರೆ third alternate function EINT 0. So here there is no third alternate function. So ಯಾವಾಗ bit 0 ಮತ್ತೆ bit 1 1.1 ಆಗಿರುತ್ತೋ that is reserved for the future use. ಇದೇ ತರ ಇದು ಕಂಟಿನ್ಯೂ ಆಗ್ತಾ ಹೋಗಿ ಬಿಟ್ 28 ಅಂಡ್ 29 ಯಾವ ಪೋರ್ಟ್ ಪಿನ್ಸ್ ನ ಕಂಟ್ರೋಲ್ ಮಾಡಬೇಕು ಫಂಕ್ಷನ್ ನ. ಸೊ 0 ಇಂದ ಶುರು ಆಗಿದೆ, ಎಂಡ್ ಆಗೋದು ಇಲ್ಲಿಗೆ 15 ಗೆ ಎಂಡ್ ಆಗುತ್ತೆ. ಸೊ ಅದ್ರ ಇಮಿಡಿಯೇಟ್ ನೆಕ್ಸ್ಟ್ 2 ಬಿಟ್ಸ್ ಅಂದ್ರೆ ಪ್ರೀವಿಯಸ್ ನೆಕ್ಸ್ಟ್ 2 ಬಿಟ್ಸ್ ಅಂದ್ರೆ ಯಾವುದು ಪೋರ್ಟ್ 0.14 ನ ಯಾವ ಪಿನ್ ನಲ್ಲಿ ಫಸ್ಟ್ ಆಪರೇಷನ್ ಪೋರ್ಟ್ 0.14 ಇರುತ್ತೋ ದಟ್ ಪಿನ್ ಫಂಕ್ಷನ್ ಈಸ್ ಕಂಟ್ರೋಲ್ ಬೈ ಯೂಸಿಂಗ್ ದಿ bit 28 and 29 of pin select 0. In the same way, the next 2 bits, that is bit 30 and 31, controls the operation of pin which is having the first function as port 0.15. That is pin select 0 is a 32-bit resistor that is used to control the operation of port 0 pins. In port 0, only the first 16 pins of port 0 are controlled, that is from port 0.0 to port 0.50.
Let's take one example. Again, here I am showing one example, that is pin number 21. Pin number 21 operation is port 0 first operation port 0.1 ಇದೆ. ಆಮೇಲೆ RXT 0 pulse width modulation and last ಗೆ third alternate function ಇದೆ. So ಇಲ್ಲಿ ನಾವು pin number 21 port 0.1 ಇದೆ. Port 0 operation is controlled by pin select 0 configuration resistor. ಎಲ್ಲಿಂದ ಇಲ್ಲಿ ತನಕ 0.0 ಇಂದ 0.15 ತನಕ. ಇಲ್ಲಿ 0.1 ಇರೋದ್ರಿಂದ ಸೊ ಪಿನ್ ಸೆಲೆಕ್ಟ್ 0 ನೇ ಕಂಟ್ರೋಲ್ ಮಾಡುತ್ತೆ. ಯಾವ್ಯಾವ ಬಿಟ್ ಕಂಟ್ರೋಲ್ ಮಾಡುತ್ತೆ? 0.0 ನ ಫಸ್ಟ್ 2 ಬಿಟ್ಸ್ ಕಂಟ್ರೋಲ್ ಮಾಡುತ್ತೆ. 0.1 ನ ದ ನೆಕ್ಸ್ಟ್ 2 ಬಿಟ್ಸ್, ದಟ್ ಇಸ್ ಬಿಟ್ 2 ಅಂಡ್ ಬಿಟ್ 3. ಯಾವಾಗ ಬಿಟ್ 2 ಮತ್ತೆ ಬಿಟ್ 3 0 ಇರುತ್ತೆ, ಯಾವ ಆಪರೇಷನ್ ಸೆಲೆಕ್ಟ್ ಆಗಬೇಕು? ಬೈ ಡಿಫಾಲ್ಟ್ ಫಸ್ಟ್ ಆಪರೇಷನ್ GPIO ಆಪರೇಷನ್ ಸೆಲೆಕ್ಟ್ ಆಗುತ್ತೆ. GPIO ಆಪರೇಷನ್ ದಟ್ ಇಸ್ ಪಿನ್ 21 acts as port 0.1. When the bits are 0, 1, the first alternate function, that is RXT 0. When bits are 1, 0, the next, that is second alternate function, pulse width modulation 3. When bits are 1, 1, the third alternate function, that is ENT 0. And next is pin select 1 resistor or pin function select resistor 1. So now pin select 0 na first to 16 pins of port 0 control ಮಾಡಲಿಕ್ಕೆ ಯೂಸ್ ಮಾಡಿದ್ವಿ. ಅದೇ ತರ ಪಿನ್ ಸೆಲೆಕ್ಟ್ 1 ಅನ್ನ ನೆಕ್ಸ್ಟ್ ಟು 16 pins of port 0 control ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. So pin select 1 is also a 32-bit resistor which controls the function of port 0 pins from port 0.16 to port 0.31. So port 0 is a 32 pin port. Adralli first to 16 pins functions are controlled by using the pin select 0 resistor, and remaining 16 pins function is controlled by using the pin select 1 resistor. So pin select 1 kuda eno 32-bit resistor. So first 2 bits used to control the function of pin, that is port 0.16. ಯಾವ ಪಿನ್ ಅಲ್ಲಿ ಫಸ್ಟ್ ಆಪರೇಷನ್ ಪೋರ್ಟ್ 0.16 ಇರುತ್ತೋ ಆ ಪಿನ್ ಇನ್ ಫಂಕ್ಷನ್ ದಟ್ ಈಸ್ ಕಂಟ್ರೋಲ್ ಬೈ ಯೂಸಿಂಗ್ ಬಿಟ್ 0 ಅಂಡ್ ಬಿಟ್ 1 ಆಫ್ ದಿ ಪಿನ್ ಸೆಲೆಕ್ಟ್ 1 ರೆಸಿಸ್ಟರ್. ಸೊ ಅದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಟ್ ಇಸ್ ಬಿಟ್ 2 ಅಂಡ್ ಬಿಟ್ 3 ಕಂಟ್ರೋಲ್ಸ್ ದಿ ಫಂಕ್ಷನ್ ಆಫ್ ಪೋರ್ಟ್ 0.17 and the same way 29 and 28 controls the operation of port 0.30, and finally the MSB bits, that is bit 30 and 31 controls the operation of pin port 0.31. So pin select 0 and pin select 2, these two resistors are used to control the operation of port 0 pins. First 15 pins, 16 pins, that is from port 0.0 to port 0.16 pins are controlled by using the pin select 0 resistor, and the remaining pins, that is port 0.16 to port 0.31, these pins function is controlled by using the pin select 1 resistor. So let's take one more example, that is a pin number 46. So pin number 46 in the operation ಏನಿದೆ ಅಂದ್ರೆ port 0.16, EINT 0, MEAT 0.2. So next is the third alternate function ಇದೆ. So 0.16. ಈಗ ನಾವು ಯಾವ ಕಾನ್ಫಿಗರೇಷನ್ ರೆಸಿಸ್ಟರ್ ನ ಯೂಸ್ ಮಾಡಬೇಕು? ಪಿನ್ ಸೆಲೆಕ್ಟ್ 1 ಕಾನ್ಫಿಗರೇಷನ್ ರೆಸಿಸ್ಟರ್ ನ ಯೂಸ್ ಮಾಡಬೇಕು. ಯಾಕೆಂದ್ರೆ ಪಿನ್ ಸೆಲೆಕ್ಟ್ 0 ಕಂಟ್ರೋಲ್ಸ್ ಓನ್ಲಿ ಫ್ರಮ್ ಪೋರ್ಟ್ 0.0 ಟು 0.15. ನಾವಿಲ್ಲಿ ತಗೊಂಡಿರೋದು ಯಾವುದು? ಪೋರ್ಟ್ 0.16 ತಗೊಂಡಿದ್ದೀವಿ ಅಂದ್ರೆ ಯಾವ ರೆಸಿಸ್ಟರ್ಗೆ ಹೋಗ್ಬೇಕು? ಪಿನ್ ಸೆಲೆಕ್ಟ್ 1 ಗೆ ಹೋಗ್ಬೇಕು. ಪಿನ್ ಸೆಲೆಕ್ಟ್ 1 ನಲ್ಲಿ ಯಾವ ಬಿಟ್ ಕಂಟ್ರೋಲ್ ಮಾಡುತ್ತೆ? ಬಿಟ್ 0 ಅಂಡ್ ಬಿಟ್ 1. ಯಾವಾಗ ಎರಡು ಬಿಟ್ಟು ಸೆಲೆಕ್ಷನ್ ಲೈನ್ 0 ಆಗಿರುತ್ತೋ, so obviously first function, that is the GPIO operation, when 0, 1, the first alternate function, that is EINT 0. When 1, 0, the next alternate function, that is the match operation, and next 1, 1 iddaga the third alternate function select ಆಗುತ್ತೆ on pin number 46. So this is how we use the configuration resistor pin select 0 and pin select 1 for the selection of pin function. That is the port 0 pin function selection from port 0.0 to port 0.30. The next resistor is pin select 2 resistor, that is pin function select resistor 2. So first two resistors of pin connect block, that is pin select 0 and pin select 1,
resistors are used to control the port 0 pins operation. And next, port 1 pins operation, that is port 1.16 to port 1.31. So these pins operation is controlled by using the pin select 2 resistor. So pin select 2 is also a 32-bit resistor. So this is the bit structure of pin select 2. But out of 32, only 2 bits are used to control the operation of port 1.16 to port 1.31 pins. So ಯಾವ್ದಾದ್ರು use ಮಾಡ್ತೀವಿ? Only bit 2 and bit 3 of pin select 2 resistors are used. So bit 2 controls the operation of port 1.26 to port 1.31. So ಯಾವ pin ನಲ್ಲಿ first operation port 1 ಇಂದು 26th pin ಇಂದ port 1 ಇಂದು 31 pins operation ಇದೆಯೋ, those pins operation is controlled by the bit 2 of pin select 2 resistor. ಯೂಶಲಿ ನೀವು ಅಗೇನ್ ಪಿನ್ ಡಯಾಗ್ರಾಮ್ ನ ಚೆಕ್ ಮಾಡಿದ್ರೆ ಈ ಯಾವ ಪಿನ್ ಅಲ್ಲಿ ಫಸ್ಟ್ ಆಪರೇಷನ್ ಪೋರ್ಟ್ 1.26 ಇಂದ ಪೋರ್ಟ್ 1.31 ಇದೆಯೋ ಅದರಲ್ಲಿ ಯಾವಾಗಲೂ ಐದರ್ GPIO ಅಥವಾ ಡಿಬಗ್ ಅಂತಾನೆ ಇರುತ್ತೆ. GPIO ಅಂದ್ರೆ ದ ಪೋರ್ಟ್ ಆಪರೇಷನ್ ಅಂಡ್ ನೆಕ್ಸ್ಟ್ ಇಸ್ ದ ಡಿಬಗ್ಗಿಂಗ್ ಆಪರೇಷನ್ ಅಂತಾನೆ ಇರುತ್ತೆ. ಸೊ bit 2 controls the 8 pins of port 1. In the same way, bit 3 is used to control the remaining pins. So, ಇಲ್ಲಿ 26 ಇಂದ 31 pins na bit 2 na use ಮಾಡ್ಕೊಂಡು control ಮಾಡ್ತೀವಿ. And the remaining pins, that is port 1.16 to port 1.25. So, these 8 pins are again controlled by using the bit 3 of pin select 2 resistor. So, ಹೆಂಗ್ control ಮಾಡ್ತೀವಿ? ಸೊ ಒಂದೊಂದು ಬಿಟ್ ನ ಯೂಸ್ ಮಾಡ್ತಿದೀವಿ ಅಂದ್ರೆ ಎರಡೇ ಪಾಸಿಬಿಲಿಟಿ ಇರುತ್ತೆ. ಯಾವಾಗ ಬಿಟ್ ವ್ಯಾಲ್ಯೂ 0 ಇರುತ್ತೋ ಒಂದು ಆಪರೇಷನ್, ಬಿಟ್ ವ್ಯಾಲ್ಯೂ 1 ಇದೆ ಅಂದ್ರೆ ಅನದರ್ ಆಪರೇಷನ್. ಸೊ ಹಿಯರ್ ಆಲ್ಸೋ ಸೇಮ್, ನಾವು ಬಿಟ್ 2 ನ ಐದರ್ GPIO ಆರ್ ಡಿಬಗ್ ಅಂತ ಹೇಳ್ತಿದೀವಿ. ಸೊ ಇದು 0 ಇದ್ದಾಗ the pins, that is from port 126 to port 131, these pins acts as the GPIO operation ಗೆ ಯೂಸ್ ಮಾಡ್ತೀವಿ. When this bit 2 is 1, these pins are used for the debugging operation. That's what here showing. If bit 2 is 0, the pins from 26 to 31 of port 1 are used as the GPIO pins. When bit 2 is 1, so these pins are used as debug port. In the same way, bit 3 is used to control the operation of port 1.16 to port 1.26. When bit 3 is 0, so by default acts as the GPIO pins. So when bit 3 is 1, so these pins acts used for the trace port. So this is how we use the configuration resistors to control the operation or function on pins of LPC2148. So LPC pin connect block allows selected pins of microcontroller to have more than one function. So ಯಾವ ಪಿನ್ ನಲ್ಲಿ more than one function ಇದೆಯೋ ಆ ಪಿನ್ಸ್ ಗಳಲ್ಲಿ ಯಾವಾಗಲೂ ಕೂಡ ಫಸ್ಟ್ ಆಪರೇಷನ್ GPIO ಆಪರೇಷನ್ ಆಗಿರುತ್ತೆ, ದಟ್ ಇಸ್ ಅ ಪೋರ್ಟ್ ಆಪರೇಷನ್ ಆಗಿರುತ್ತೆ. ಸೊ GPIO ಆಪರೇಷನ್ ಅಲ್ಲಿ ಎಷ್ಟು ಪಿನ್ಸ್ ನ ಯೂಸ್ ಮಾಡಿದೀವಿ ಅಂದ್ರೆ 48 ಪಿನ್ಸ್ ನ ಯೂಸ್ ಮಾಡಿದೀವಿ. ಪೋರ್ಟ್ 0.0 ಇಂದ ಪೋರ್ಟ್ 0.31, ಅದೇ ತರ ಪೋರ್ಟ್ 1.16 ಇಂದ ಪೋರ್ಟ್ 1.31. ಸೊ ಈ ಪಿನ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ, ಫಂಕ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ we have 3 configuration resistors, that is pin select 0, pin select 1 and pin select 2. Pin select 0 and pin select 1 controls the port 0 pins function and pin select 1 controls the port 1 pin function. So let's look into some of the assessment question. The first question is, pin connect block allows pins of microcontroller to have only one function, only two function, more than one function or no function. Now pin connect block na yak use ಮಾಡ್ತಿದೀವಿ microcontroller ಅಲ್ಲಿ? ಏನ್ ಮಾಡುತ್ತದು? What is the correct answer? It allows more than one function on each pin. The next question, the resistor of pin connect block which controls the function of port 0 pins. So port 0 pins na ಯಾವ್ಯಾವ resistors ಕಂಟ್ರೋಲ್ ಮಾಡುತ್ತೆ ಅಂತ. ಸೊ ಪಿನ್ ಕನೆಕ್ಟ್ ಬ್ಲಾಕ್ ಅಲ್ಲಿ 3 ರೆಸಿಸ್ಟರ್ಸ್ ಇದೆ. ಯಾವ್ಯಾವ ರೆಸಿಸ್ಟರ್ಸ್ ಪೋರ್ಟ್ 0 ಪಿನ್ಸ್ ನ ಕಂಟ್ರೋಲ್ ಮಾಡುತ್ತೆ? ದ ಕರೆಕ್ಟ್ ಆನ್ಸರ್ ಈಸ್ ಪೋರ್ಟ್ 0 ಅಂಡ್ ಪೋರ್ಟ್ 1. ದ ನೆಕ್ಸ್ಟ್ ಕ್ವಶನ್, ದ ರೆಸಿಸ್ಟರ್ ಆಫ್ ಪಿನ್ ಕನೆಕ್ಟ್ ಬ್ಲಾಕ್ ವಿಚ್ ಕಂಟ್ರೋಲ್ಸ್ ದಿ ಫಂಕ್ಷನ್ ಆಫ್ ಪೋರ್ಟ್ 1 ಪಿನ್ಸ್ ಫ್ರಮ್ ಪೋರ್ಟ್ 1.16 ಟು ಪೋರ್ಟ್ 1.31. ಸೊ ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳಿದೀನಿ, ರೆಸಿಸ್ಟರ್ ಎಕ್ಸ್ಪ್ಲನೇಷನ್ ಅಲ್ಲಿ ಯಾವ ರೆಸಿಸ್ಟರು ಪಿನ್
port 1 pins operation control ಮಾಡತ್ತೆ ಅಂತ. ಯಾವ resistor control ಮಾಡತ್ತೆ? That is answer is pin select 2 resistor. Next question, the bit of pin select 2 resistor which controls the function of port 1 pins from port 116 to port 125. ನಾವಿಲ್ಲಿ pin select 2 ನ port 1 pins ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. pin select 2 ಅಲ್ಲಿ ಓನ್ಲಿ 2 ಬಿಟ್ಸ್ ಮಾತ್ರ ಯೂಸ್ ಮಾಡ್ತೀವಿ, bit 2 ಮತ್ತೆ bit 3. ಸೊ bit 2 ಮತ್ತೆ bit 3 ಅಲ್ಲಿ ಯಾವ ಬಿಟ್ಟು 16 to 25th pin of port 1 ಕಂಟ್ರೋಲ್ ಮಾಡತ್ತೆ ಅಂತ. ಯಾವ ಬಿಟ್ ಕಂಟ್ರೋಲ್ ಮಾಡತ್ತೆ? That is the bit 3 controls the function of pins, that is port 1.16 to port 1.25. Next question, the bit of pin select 2 resistor which controls the function of port 1 pins from port 126 to port 131. Again same thing. So pin select 2 na ನಾವು port 1 pins na function na ಸೆಲೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲಿ ಯಾವ ಬಿಟ್ಟು ಕಂಟ್ರೋಲ್ ಮಾಡತ್ತೆ ಅಂತ. ಯಾವ ಬಿಟ್ ಕಂಟ್ರೋಲ್ ಮಾಡತ್ತೆ? ದಟ್ ಈಸ್ ಬಿಟ್ 2 controls the function of port 1 pins. Let's look into next question. To select the function of port 0.29, the following bits of configuration resistors are used. So ಯಾವ ರೆಸಿಸ್ಟರ್ದು ಯಾವ ಬಿಟ್ನ ನಾವು ಯೂಸ್ ಮಾಡ್ತೀವಿ ಟು ಸೆಲೆಕ್ಟ್ ಫಂಕ್ಷನ್ ಆನ್ ಪೋರ್ಟ್ 0.29. ಸೊ ಪೋರ್ಟ್ 0 ಅಂದ ತಕ್ಷಣ ಯಾವ ರೆಸಿಸ್ಟರ್ ಬರ್ಬೇಕು ನಮಗೆ? ಐದರ್ ಪಿನ್ ಸೆಲೆಕ್ಟ್ 0 ಆರ್ ಪಿನ್ ಸೆಲೆಕ್ಟ್ 1 ಬರಬೇಕು. ಸೊ ಪಿನ್ ಸೆಲೆಕ್ಟ್ 0 ನ ಯೂಸ್ ಮಾಡೋದು ಯಾವಾಗ? ಫ್ರಮ್ ಪೋರ್ಟ್ 0.0 ಟು 0.16 ತನಕ ಮಾತ್ರ. ಇಲ್ಲೇನು ಕೊಟ್ಟಿದ್ದಾರೆ? 29 ಹೇಳಿದ್ದಾರೆ. 29 ಅಂದ್ರೆ ಯಾವ್ದನ್ನ ಯೂಸ್ ಮಾಡ್ಬೇಕು ನಾವು? ಪಿನ್ ಸೆಲೆಕ್ಟ್ 1 ನ ಯೂಸ್ ಮಾಡಬೇಕು. ಸೊ ಪಿನ್ ಸೆಲೆಕ್ಟ್ 1 26 and 27 bits. So the correct answer is bit 26 and 27 of pin select 1 resistor. Thank you all my team members for their valuable guidelines for making this video.